ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ, ನಿರ್ಮಲ ತುಂಗಭದ್ರಾ ಅಭಿಯಾನ ಕರ್ನಾಟಕ ಮತ್ತು ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗದ ಸಂಯೋಗದಲ್ಲಿ ನಾವು ಇವತ್ತು ಕರ್ನಾಟಕ ರಾಜ್ಯದ ಅಳಿವಿನಂಚಿನಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯ ಒಂದು ಕಷ್ಟವನ್ನು ಮತ್ತು ಸ್ವಚ್ಛತೆಯನ್ನು ಮಾಡಲಿಕ್ಕೆ ಈ ಪಾದಯಾತ್ರೆಯ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಇದು 3ನೇ ಹಂತದ ಪಾದಯಾತ್ರೆಯಾಗಿದೆ. ಇದು 27ನೇ ತಾರೀಕು ಕಿಷ್ಕಿಂಧೆಯಿಂದ ಪ್ರಾರಂಭವಾಗಿ ನಮ್ಮ ಮಾನ್ವಿ ತಾಲೂಕಿಗೆ 31ನೇ ತಾರೀಕು ಪೋತ್ನಾಳಲ್ಲಿ ಎಂಟ್ರಿ ಆಗುತ್ತೆ. ಅಲ್ಲಿ ಎಲ್ಲ ನಮ್ಮ ಪಕ್ಷಾತೀತವಾಗಿ ಎಲ್ಲ ನಮ್ಮ ರಾಜಕೀಯ ಮುಖಂಡರುಗಳು, ಹಾಲಿ ಶಾಸಕರು, ಮಾಜಿ ಶಾಸಕರು, ಹಿರಿಯರು, ಪರಿಸರ ಪ್ರೇಮಿಗಳು ಮತ್ತೆಲ್ಲ ಸಂಘ ಸಂಸ್ಥೆಯ ಮುಖಂಡರು, ಮುಖ್ಯವಾಗಿ ರೈತರು ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಅದ್ಧೂರಿಯಾಗಿ ಪೋತ್ನಾಳದಿಂದ 1ನೇ ತಾರೀಕಿಗೆ ಮಾನ್ವಿಗೆ ಬಂದು ಮಾನ್ವಿ ಧ್ಯಾನ ಮಂದಿರದಿಂದ ನಮ್ಮ ಪಾದಯಾತ್ರೆ ಪ್ರಾರಂಭವಾಗಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ತಕ್ಕಂಥ TAPMS ಆವರಣದಲ್ಲಿ ಬಹಿರಂಗ ಸಭೆ ಆಗುತ್ತದೆ. ಅಲ್ಲಿಂದ ತದನಂತರ ಹಳ್ಳಿಗಳ ಮುಖಾಂತರ ನಮ್ಮ ತುಂಗಭದ್ರಾ ನದಿಯ ದಡದಲ್ಲಿರ್ತಕ್ಕಂಥ ಹಳ್ಳಿಗಳ ಮುಖಾಂತರ ಅಂದರೆ ಕಾತ್ರಿಕಿ, ದದ್ದಲ್ಲು, ರಬ್ಬಣಕಲ್ಲು ಈ ಮುಖಾಂತರ ಗಿಲ್ಕೆಸ್ಕೂರನ್ನು ಮುಟ್ಟಿ ಅಲ್ಲಿಂದ ಮಂತ್ರಾಲಯಕ್ಕೆ 4ನೇ ತಾರೀಕಿಗೆ ನಮ್ಮ ಪಾದಯಾತ್ರೆ ಕೊನೆಗೊಳ್ಳುತ್ತದೆ. 3ನೇ ಹಂತದ್ದು. ಇದು ಮುಖ್ಯವಾಗಿ ಇದರ ಉದ್ದೇಶ ಇಷ್ಟೇ. ಈಗ ಒಂದು ಕಡೆ ನದಿಯ ಮೂಲವನ್ನು ತಪ್ಪಿದ್ದಾವೆ. ಎರಡನೇದಾಗಿ ಬರ್ತಕ್ಕಂಥ ನದಿಯ ನೀರು ಕಲುಷಿತವಾಗಿಬಿಟ್ಟಿದೆ. ಇವತ್ತೆಲ್ಲ ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು. ಇವತ್ತೇ ಒಂದು ಪತ್ರಿಕೆಯಲ್ಲಿದೆ, ಸುಮಾರು ನಿನ್ನೆ ಹಳ್ಳದ ನೀರು ಕುಡಿದು ಸುಮಾರು 60 ಕುರಿಗಳು ಸತ್ತಿರೋದನ್ನು ಇವತ್ತು ವರದಿಯಾಗಿದೆ. ಈ ರೀತಿ ಪ್ರತಿಯೊಂದು ಹರಿತಕ್ಕಂಥ ನದಿಯ ನೀರು ನಮ್ಮ ಜೀವಜಲ ಅಂತ ನಾವೇನು ಅಂದ್ಕೊಂತೀವಿ, ಇವತ್ತು ಜೀವಕ್ಕೆ ಕುತ್ತಾಗಿ ಪರಿವರ್ತನೆ ಆಗಿದೆ. ಅದನ್ನೆಲ್ಲ ಪರಿಶುದ್ಧ ಮಾಡಲಿಕ್ಕೆ ಈ ಅಭಿಯಾನ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಇದು ಬರೀ ಪಾದಯಾತ್ರೆಯಾಗಿ ಇರುವುದಿಲ್ಲ. ಇದು ಮುಂದೆ ಇದನ್ನೆಲ್ಲ ವರದಿಗಳನ್ನು ತಗೊಂಡು ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಪರ್ಯಾಯ ವ್ಯವಸ್ಥೆಗಳಾದಂಥ STPಗಳಾಗಿರ್ಬೋದು, ನದಿಯ ಮೂಲಗಳನ್ನು ಉಳಿಸ್ಲಿಕ್ಕೆ ಏನು ಅಲ್ಲಿ ಇಲ್ಲಿಗಲ್ ಅಂದರೆ ಕಾನೂನು ಪರಿಸರಕ್ಕೆ ಹಾನಿಯಾಗ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳು ಏನಾಗಿದ್ದಾವೆ ಅವನ್ನೆಲ್ಲ ತಡೆ ಹಿಡಿದು ಇದನ್ನು ಉಳಿಸ್ಲಿಕ್ಕೆ ಈ ಜಾಗೃತಿಯ ಪಾದಯಾತ್ರೆ ಅಭಿಯಾನವನ್ನು ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲರೂ ಬುದ್ಧಿಜೀವಿಗಳು, ಪರಿಸರ ಪ್ರೇಮಿಗಳು, ವಿದ್ಯಾರ್ಥಿಗಳು ಈ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನಾವು ಬರಡು ಭೂಮಿಯನ್ನು ಕೊಟ್ಟು ನೀರಿಲ್ಲದಂತೆ ಮಾಡಿ ಹೋಗೋದನ್ನು ತಪ್ಪಿಸಲಿಕ್ಕೆ ಇದನ್ನು ಒಂದು ಪರಿವರ್ತನೆ ದಿಶೆಯಲ್ಲಿ ಎಲ್ಲರ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ನಿರ್ಮಲ ತುಂಗಭದ್ರಾ ಅಭಿಯಾನದ ಅಂಗವಾಗಿ ಅಂಜನಾದ್ರಿ ಬೆಟ್ಟದಿಂದ 27ನೇ ತಾರೀಕು ಪ್ರಾರಂಭವಾಗಿ ನಮ್ಮ ಸಿಂಧನೂರು ಮತ್ತು ಜವಳಗಿರ ಮುಖಾಂತರವಾಗಿ 31ನೇ ತಾರೀಕು 12 ಗಂಟೆಗೆ ಪೋತ್ನಾಳ ಗ್ರಾಮಕ್ಕೆ ಬರ್ತಾಯಿದೆ. ಅಲ್ಲಿ ನಾವೆಲ್ಲರೂ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ನಾವು ಅಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ನಾವು ಅದೇ ರೀತಿ ಮತ್ತೆ ಹಿರೇಕೊಟ್ಟನಕಲ್ಲಿ ಬಂದು ಮಾನ್ವಿಗೆ ತಲುಪತಕ್ಕಂಥ ಒಂದು ಯೋಜನೆ ಇದೆ. 1ನೇ ತಾರೀಕಿನ ದಿವಸ ಮಾನ್ವಿಯಲ್ಲಿ ಬೃಹತ್ ಪ್ರಮಾಣದ ಕಾರ್ಯಕ್ರಮ TAPMS ಗ್ರೌಂಡ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಎಲ್ಲ ಜನಾಂಗಗಳು, ರೈತರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಎಲ್ಲರೂ ಕೂಡ, ಆಮೇಲೆ ಶಾಲಾ ಕಾಲೇಜಿನ ಮಕ್ಕಳು ಎಲ್ಲರಿಗೂ ಕೂಡ ಒಂದು ಈ ಪರಿಸರದ ಅಭಿಯಾನದ ಏನು ತಿಳುವಳಿಕೆ ಬರಬೇಕಾಗಿದೆ. ಅದರ ಅಂಗವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ತುಂಗಭದ್ರಾ ನದಿ ಎಲ್ಲಿ ಹುಟ್ಟಿದೆ ಅಲ್ಲಿಂದ ಪ್ರಾರಂಭ ಆಗಿ ಮಂತ್ರಾಲಯದವರೆಗೆ ಬರ್ತದೆ. ಮಂತ್ರಾಲಯದಿಂದ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಅವರು ಬಂದು ಅಲ್ಲಿ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ಕೃಷ್ಣಾ ಬೇಸನ್ ತಲುಪೋವರೆಗೂ ಕೂಡ ಈ ಅಭಿಯಾನ ಮಾಡಬೇಕಂತ ಒಂದು ಯಶಸ್ವಿಗೊಳಿಸಬೇಕು. ಇದು ಮುಖ್ಯವಾಗಿ ಪರಿಸರ ಉಳಿಸಿ ನದಿ ಉಳಿಸತಕ್ಕಂಥ ಕಾರ್ಯಕ್ರಮ. ಇದು ನಾವೆಲ್ಲರೂ ಕೂಡ ಇದಕ್ಕೆ ಸಹಕಾರಿ ಆಗಬೇಕಾಗಿದೆ. ಯಾಕಂದರೆ ಇವತ್ತು ನಮ್ಮಲ್ಲಿ ನೀರು ಕುಲುಷಿತ ಆಗಿದ್ದಾವೆ. ತುಂಗಭದ್ರಾ ನೀರು ಕುಡಿಯೋಕ್ಕೆ ಯೋಗ್ಯ ಇಲ್ಲದಂಥ ಒಂದು ಪರಿಸ್ಥಿತಿ ಆಗಿದೆ. ಒಂದು ಕಾಲಕ್ಕೆ ತುಂಗಭದ್ರಾ ನದಿ ನೀರಂದರೆ ಭಾಳ ಒಂದು ಒಳ್ಳೆ ನೀರಿತ್ತು. ಆದರೆ ಇವತ್ತು ಎಲ್ಲ ಫ್ಯಾಕ್ಟ್ರಿಗಳು ಅವು ಇವು ಮಾಲಿನ್ಯ ಮಾಡಿ ಕುಡಿಯೋ ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಇವತ್ತು ಅದನ್ನು ಉಳಿಸ್ಬೇಕಾಗಿದೆ ಇವತ್ತಂತ ಒಂದು ಈ ಕಾರ್ಯಕ್ರಮದ ಉದ್ದೇಶ. ಪಾದಯಾತ್ರೆಯು ಈಗಾಗಲೇ ಸಿಂಧನೂರು ತಾಲೂಕಿನಲ್ಲಿ ಬಂದಿದೆ. ದೊಡ್ಡ ಪ್ರಮಾಣದಲ್ಲಿ ಪಾದಯಾತ್ರೆ ಆಗ್ತಿದೆ. ಅದರದ್ದು ಪಾದಯಾತ್ರೆಯ ಮುಖ್ಯ ಅರ್ಥ ಇಷ್ಟೇ: ಜಲ ಸಂರಕ್ಷಣೆ ಮತ್ತು ಜಲವನ್ನು ಉಳಿಸಬೇಕು, ಮಲಿನವನ್ನು ಅಂತ್ಯಗೊಳಿಸಬೇಕಂತಕ್ಕಂಥ ದೊಡ್ಡ ಯೋಜನೆ ಇದೆ. ಇದು ಯಾಕೆ ಮಾಡ್ತಾರೆ ಅಂತಂದರೆ, ಈಗಾಗಲೇ ನಾವು ತುಂಗಭದ್ರಾ ನೀರು ಅತಿ ಶ್ರೇಷ್ಠವಾದಂಥ ನೀರು.
ತುಂಗಭದ್ರಾ ನೀರು ಕುಡಿದ್ರೆ ರೋಗ ರುಜಿನಗಳು ಮಾಯವಾಗ್ತದವ ಅಂತೇಳಿ ಭಾಳ ವರ್ಷಗಳಿಂದ ಹೇಳ್ತಿದ್ರು. ಈಗ ನೀರು ಕುಡಿದ್ರೆ ರೋಗ ಬರ್ತಾವೆ, ಅಂಥ ಹೊಲಸಾಗ್ಬಿಟ್ಟಿದೆ ನೀರು. ದುರ್ಗಮ್ಮನಾಳದ ನೀರು ನೋಡಿದರೆ ಅದು ನೋಡಿಬಿಟ್ರೆ ತುಂಗಭದ್ರಾ ನೀರು ಕುಡಿಬಾರ್ದು, ಅಂಥ ಮಲಿನ ಆಗೋಗಿದೆ. ಈಗಾಗಲೇ ಆಜುಬಾಜು ಎಲ್ಲ ಫ್ಯಾಕ್ಟ್ರಿಗಳಾಗಿರೋದ್ರಿಂದ ತೇಜ ಕಂಪ್ಲೀಟ್ ನದಿಗೆ ಬರ್ತದೆ, ಎಲ್ಲಿಗೆ ಹೋಗಲ್ಲ, ಅದು ಎಲ್ಲಿಗೆ ಹೋಗೋಕೆ ಅವಕಾಶವೇ ಇಲ್ಲ. ಅದಕ್ಕಾಗಿ ಏನಪ್ಪ ಅಂದರೆ ಇವರೇನು ಅಭಿಯಾನ ಮಾಡ್ತಾಯಿದ್ರೆ ಭಾಳ ಅರ್ಥಗರ್ಭಿತವಾದ ಅಭಿಯಾನ ಇದು. ಇವಾಗಿಂದಲ್ಲ ಸುಮಾರು 14-15 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದರೆ ಇದರ ನೇತೃತ್ವವನ್ನು ನಮ್ಮ ಬಸವರಾಜ ಪಾಟೀಲ್ ವೀರಾಪುರದವರು ಅವರು ಮೊದಲಿಂದಲೂ ಕೂಡ ಇದು ನಿಸರ್ಗ ಪ್ರೇಮಿಯಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವತ್ತು ನಾವು 31 ತಾರೀಕು ಇದೇ ತಿಂಗಳು 31 ಮೂರ್ನಾಳದಲ್ಲಿ ಎಲ್ಲ ಜಾತಿ ಜನಾಂಗ ಎಲ್ಲ ಸಮಾಜದವರು ಮುಖಂಡರು ರೈತಾತೀತವಾದವರು ಎಲ್ಲ ಭಾಳಷ್ಟು ಜನ ಮಕ್ಕಳು ಬಡವರು ಡಾಕ್ಟರ್ಸು ಲಾಯರ್ಸ್ ಎಲ್ಲರೂ ಹೋಗಿ ಏನಪ್ಪ ಪಾದಯಾತ್ರೆಯನ್ನು ಭಾಳ ಗೌರವದಿಂದ ಸ್ವಾಗತ ಮಾಡ್ತಕ್ಕಂಥದ್ದು. ಅಲ್ಲಿ ಸ್ವಾಗತ ಮಾಡಿದ ಮೇಲೆ ಅಲ್ಲೇ ಕೂಡ 4 ಮಾತಾಡಿ ಅಲ್ಲಿಂದ ಸೀದಾ ಚಿಕ್ಕಲಬರಿ ಮಠಕ್ಕೆ ಹೋಗೋದು. ಅಲ್ಲಿ ಮಠಕ್ಕೆ ಹೋಗಿ ತುಂಗ ಆರತಿ ಮಾಡ್ಕೊಂಡು ಅಲ್ಲಿಂದ ಸೀದಾ ಬಂದು ಮಾಮೂಲಿ ಊಟಗೀಟ ಮಾಡಿದ್ರೆ ಮುಂಜಾನೆ ಇಲ್ಲೇ ಸಿಟಿಯಲ್ಲಿ ಸ್ವಲ್ಪ ಅಲ್ಲಿ ಶಾಲಾ ಕಾಲೇಜುಗಳೆಲ್ಲ ವಿಸಿಟ್ ಮಾಡಿ ಇಲ್ಲಿ 1 ಗಂಟೆ ಸುಮಾರು TPSMSನಲ್ಲಿ ದೊಡ್ಡ ಬೃಹತ್ ಒಂದು ಕಾರ್ಯಕ್ರಮ ಅದನ್ನು ಮುಗಿಸ್ಕೊಂಡು ಮತ್ತು ಇದು ಮಂತ್ರಾಲಯಕ್ಕೆ ಇದೆ ಹಿಂಗೆ ಹೋಗ್ತಾರೆ ಅವರು 2ನೇ ತಾರೀಕು ಬೆಳಗ್ಗೆ ಇಲ್ಲಿ ತಿಂಡಿ ತಿನ್ಕೊಂಡು ಸೀದಾ ಮಂತ್ರಾಲಯ ಇದು ಇಷ್ಟೇ ಜನಜಾಗೃತಿ ಜನರನ್ನು ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಜನರಿಗೆ ಅವೇರ್ನೆಸ್ ಆಫ್ ವಾಟರ್, ನೀರಂದ್ರೆ ಏನು, ಅದನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ಯಾವ ರೀತಿ ಉಳಿಸ್ಬೇಕು, ಯಾವ ರೀತಿ ಬಳಸಬೇಕು. ನಾವು ಉಳಿಸೋದು ಬಳಸೋದು ಎಲ್ಲಿ ಅಂದರೆ ಮುಂದೆ ನಮ್ಮ ಜನ್ರೇಷನ್ಗೆ ನೀರೇನೇ ಸಿಗ್ತಾಯಿಲ್ಲ ಅನ್ನೋ ಮಾತಿನಿಂದ ಇವರು ಜಲವನ್ನು ಉಳಿಸಿ ಜಲವನ್ನು ರಕ್ಷಣೆ ಮಾಡಿ ಆಗತಕ್ಕಂಥ ಕಾರ್ಯಕ್ರಮ. ಇದಕ್ಕೆ ನಾವು ಸಂಪೂರ್ಣ ಬೆಂಬಲ ಮಾಡಿಕೊಳ್ಳುವಂತೆ ಮಾನವ ತಾಲೂಕಿನ ಎಲ್ಲ ಸಿರುವಾರ ಇರ್ಬೋದು, ಮಾನವಿರ್ಬೋದು, ಎಲ್ಲರೂ ಡಾಕ್ಟರ್ಸು ಲಾಯರ್ಸು ಎಲ್ಲರೂ ರೈತರು ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ ಎಲ್ಲರೂ ಬಂದ ಕಾರ್ಯಕ್ರಮವನ್ನು ಸ್ವಾಗತ ಮಾಡಿಕೊಂಡ್ರೆ ಈ ಕಾರ್ಯಕ್ರಮ ನಡೆಸ್ತಾ ಇದೆ. ಇದು ಆಲ್ ಇಂಡಿಯಾ, ನಾಟ್ ಓನ್ಲಿ ಕರ್ನಾಟಕ, ಆಲ್ ಇಂಡಿಯಾದಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದು ದೊಡ್ಡ ಕಾರ್ಯಕ್ರಮ ಇದು. ಯಾವ ಅಂದರೆ ಅದು ಒಂದು ರಾಜಕೀಯವಾದಂಥ ಪಾದಯಾತ್ರೆ ಅಲ್ಲ, ಒಂದು ಧರ್ಮದ ಪಾದಯಾತ್ರೆ ಅಲ್ಲ, ಒಂದು ವರ್ಗದ ಪಾದಯಾತ್ರೆ, ಪಕ್ಷಾತೀತವಾದ ಪಾದಯಾತ್ರೆ ಮತ್ತು ಜನರ ಸಲುವಾಗಿ ಮಾಡ್ತಕ್ಕಂಥ ಪಾದಯಾತ್ರೆ ಇದೆ. ಇದನ್ನು ಎಲ್ಲರೂ ಸಂಪೂರ್ಣವಾಗಿ ನಾವು ಸ್ವಾಗತ ಮಾಡ್ತಕ್ಕಂಥ ಇದ್ರ ಜಾತಿ ಮತ ಪಂಥ ಯಾವುದೂ ಇಲ್ಲ, ಎಲ್ಲರೂ ನಾವು ಒಂದೇ. ನೀರು ಹೆಂಗೆ ಒಂದೇ ಐತಲ್ಲ ಹಂಗೆ ನಾವೆಲ್ಲರೂ ಒಂದಾಗಿ ಇದನ್ನು ನಾವು ಸ್ವಾಗತ ಮಾಡಬೇಕು. ಕೋಟನಲ್ಲಿ ಇವತ್ತು 31ನೇ ತಾರೀಕು.